ದರ್ಶನ್ಗೆ ಇಲ್ಲದ್ದು ಯಾರಿಗೂ ಬೇಡವಾಯ್ತಾ? ಅಣ್ಣನ ಮೇಲಿನ ಪ್ರೀತಿಯೇ ಮುಳುವಾಯ್ತಾ? ವೈರಲ್ ವಾಮನ ಆಗಿದ್ಯಾಕೆ ಧನ್ವೀರ್? ಇದುವೇ ಚಿತ್ರರಂಗದ ಎರಡನೇ ಸ್ಟೋರಿ. ವೈರಲ್ ಹಿಂದೆ ಧನ್ವೀರ್. ನೋಡಿ, ಇಲ್ಲಿ ದರ್ಶನ್ ಪರಪನಗರ ಜೈಲಲ್ಲಿ ಇದ್ದಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಿರುವಂತಹ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ದರ್ಶನನ್ನು ಬೆಂಗಳೂರು ಪರಪನಗ್ರಹದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಎರಡನೇ ಬಾರಿ ಮತ್ತೆ ಪರಪನಗ್ರಹ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಫೆಸಿಲಿಟೀಸನ್ನು ದರ್ಶನ್ ಕೊಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿರುತ್ತೆ. ಇದರ ಪ್ರಕಾರವಾಗಿ ಮಿನಿಮಮ್ ಒಬ್ಬ ಮನುಷ್ಯನಿಗೆ, ಒಬ್ಬ ಕೈದಿಗೆ, ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸೌಲಭ್ಯ ಸಿಗುತ್ತೋ ಅಷ್ಟು ಮಾತ್ರ ಸಿಗ್ತಾ ಇದೆ. ಈಗ ಪರಪನಗ್ರಹಾರದೊಳಗಿನ ವಿಡಿಯೋ ವೈರಲ್ ಮಾಡಿರುವಂಥದ್ದು ಧನ್ವೀರ್ ಅನ್ನುವಂಥ ಅನುಮಾನ ಬಹಳ ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ವಿಡಿಯೋವನ್ನು ವೈರಲ್ ಮಾಡಿರುವಂಥದ್ದು ಧನ್ವೀರ್. ಏನೇ ಆಗಲಿ ಒಳ್ಳೆಯ ಕೆಲಸ ಇದೆ. ಯಾಕಂದರೆ ಅಟ್ಲೀಸ್ಟ್ ಹೀಗೆ ವಿಡಿಯೋ ವೈರಲ್ ಆಗೋದ್ರ ಮೂಲಕವಾಗಿ ಆದರೂ ಜನಕ್ಕೆ ಗೊತ್ತಾಯಿತು ಏನೇನು ನಡೀತಿದೆ ಪರಪನಗ್ರಹಾರ ಜೈಲಿನ ಒಳಗಡೆ. ಇಲ್ಲದಿದ್ದರೆ ಗೊತ್ತಾಗ್ತಿರಲಿಲ್ಲ, ಇಲ್ಲದಿದ್ದರೆ ಮುಚ್ಚಿಡ್ತಾ ಇದ್ರು. ಅದೇ ದರ್ಶನ್ ಮೇಲಿನ ಪ್ರೀತಿಯೇ ಧನ್ವೀರ್ಗೂ ಕೂಡ ಮುಳುವಾಯ್ತಾ ಅಂತೇಳಿ. ಯಾಕಂದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದ್ರಿಂದಾಗಿ ಅವ್ರಿಗೂ ಕೂಡ ಇದು ಮುಳುವಾಗುತ್ತಾ? CCB ತನಿಖೆಯಲ್ಲಿ ಬಯಲಾಗುತ್ತಾ ವಿಡಿಯೋ ರಹಸ್ಯ? ಯಾರು ಇದನ್ನು ಬಿಟ್ಟಿರೋದು, ಏನು ಕತೆ ಅನ್ನುವಂಥದ್ದು ಈ CCBಯ ತನಿಖೆಯ ನಂತರ ಗೊತ್ತಾಗುತ್ತಾ ಅನ್ನೋದನ್ನು ನೋಡಬೇಕು. ಇಲ್ಲಿ ಸೆಂಟ್ರಲ್ ಜೈಲೊಳಗಿನ ವಿಡಿಯೋಗಳನ್ನು ವೈರಲ್ ಮಾಡಿಸೋದರ ಹಿಂದೆ ಧನ್ವೀರ್ ಇದ್ದಿರೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದರೆ ಸೆಂಟ್ರಲ್ ಜೈಲೊಳಗಿನ ವಿಡಿಯೋ ವೈರಲ್ ಮಾಡಿರುವಂಥದ್ದು ದರ್ಶನ್ ಸ್ನೇಹಿತ ಧನ್ವೀರ್ ಅನ್ನುವಂಥ ಅನುಮಾನದ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ಗೆ ಸಿಗದ ಹೈಫೈ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದ್ದಕ್ಕೆ ಈತ ಕೋಪಗೊಂಡಿದ್ದಾನೆ ಅಂತ ಹೇಳಿ. ಅಂದರೆ ಉಳಿದೋರಿಗೆಲ್ಲ ಸಿಗುತ್ತೆ, ನಮ್ಮ ಅಣ್ಣಂಗೆ ಸಿಗಲ್ಲ. ಇದು ಸದ್ಯಕ್ಕೆ ಅವರ ಯೋಚನೆ. ಜೈಲಾಧಿಕಾರಿ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇದನ್ನು ಜೈಲಿನ ಒಳಗಡೆ ಇದ್ದಂಥವರೇ ಯಾರೋ ಒಬ್ಬರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹಾಗೆ ರೆಕಾರ್ಡ್ ಮಾಡ್ಕೊಂಡಂಥವರ ಮೂಲಕವಾಗಿ ಧನ್ವೀರ್ ಪಡ್ಕೊಂಡಿದ್ದಾರೆ. ನಂತರ ಇದನ್ನು ವಿಡಿಯೋವನ್ನು ಏನಾಗಲಿ ದರ್ಶನ್ ಈ ಒಂದು ಜೈಲಿಗೆ ಸೇರಿದ ಮೇಲೆ ಸಾಕಷ್ಟು ವಿಚಾರಗಳು, ಜೈಲಿನ ಒಳಗಡೆ ನಡೀತಿರುವಂಥ ವಿಚಾರಗಳು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದ್ದಾವೆ. ಹೊರ ಜಗತ್ತಿಗೆ ದರ್ಶನ್ ಕಾರಣದಿಂದಾಗಿಯೂ ಕೂಡ ಕೆಲವು ಗೊತ್ತಾಗ್ತಾ ಇದ್ದಾವೆ. ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಇದು ಗೋಚರಿಸ್ತಾ ಇದೆ. ಕೆಲ ರೌಡಿಗಳಿಂದಲೂ ಕೂಡ ವಿಡಿಯೋ ಪಡೆದು ವೈರಲ್ ಮಾಡಿರೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಅಂದರೆ ಇಲ್ಲಿ ಬಹಳ ರಾಜಾರೋಷವಾಗಿ ಮೊಬೈಲ್ಗಳ ಬಳಕೆ ಅಂತೂ ಆಗ್ತಾ ಇದೆ ಅನ್ನೋಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಜೈಲಿನ ಒಳಗಡೆ ಪರಪನಗ್ರಹಾರ ಪೊಲೀಸರಿಂದ ದೂರು ದಾಖಲಾಗಿದೆ. ನೋಟಿಸ್ ನೀಡಿ ಧನ್ವೀರ್ನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರೇ ಕರೆಸ್ಕೊಂಡಿದ್ದಾರೆ. CCB ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೀತಾ ಇದೆ. ಧನ್ವೀರ್ನ ತಂದೆ ಹಾಗೂ ಸ್ನೇಹಿತರು ಕೂಡ ಈಗಾಗಲೇ ಪರಪನಗ್ರಹಾರದ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಜೈಲು ಅಕ್ರಮದ 20ಕ್ಕೂ ಹೆಚ್ಚು ವಿಡಿಯೋಗಳು ಇರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದ್ದಾವೆ. ಬಹುಶಃ ಈಗಲೇ ಈತನನ್ನು ಹಿಡ್ಕೊಂಡ್ರೆ ಆ ಉಳಿದ ವಿಡಿಯೋ ವೈರಲ್ ಆಗೋದನ್ನಾದರೂ ತಡಬಹುದು ಅನ್ನೋಂಥ ಕಾರಣಕ್ಕೆ ಹಿಡ್ಕೊಂಡ್ರಾ ಅಂಥೇಳಿ ಅನುಮಾನ ಇದೆ. ಯಾಕಂದರೆ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಿದ್ದಾರೆ ಪೊಲೀಸರು. ಆತ ಯಾವೆಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅನ್ನೋಂಥದ್ದನ್ನು ಬಹುಶಃ ಪತ್ತೆ ಹಚ್ಚುವಂತಹ ಪ್ರಯತ್ನ ನಡೀತಾ ಇದೆ. ಜೈಲಲ್ಲಿ ಕುಡಿದು ಡ್ಯಾನ್ಸ್ ಮಾಡಿದಂಥ ವಿಡಿಯೋ ವೈರಲ್ ಕೇಸ್ನ ಬಗ್ಗೆಯೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹೀಗೆ ಜೈಲಿನ ಒಳಗಡೆ ಏನು ನಡೀತಿದೆ ಅನ್ನೋಂಥದ್ದಕ್ಕೆ ತೋರಿಸಿರುವಂಥ ಕಾರಣಕ್ಕೆ ಈಗ ಧನ್ವೀರ್ನನ್ನು ಹಿಡಿತಿದ್ದಾರಾ ಅಂಥೇಳಿ. ಸ್ಟೇಷನ್ ಬಳಿ ಬಂದಿರುವಂತಹ ಧನ್ವೀರ್ ಅಪ್ಪ, ದರ್ಶನ್ ಮ್ಯಾನೇಜರ್ ಮತ್ತು ಧನ್ವೀರ್ ಅಪ್ಪ ಇಬ್ಬರು ಕೂಡ ಪರಪನಗ್ರಹಾರದ ಸ್ಟೇಷನ್ ಬಳಿಗೆ ಬಂದಿದ್ದಾರೆ. ಇಲ್ಲಿ ವಕೀಲರ ಜೊತೆಗೆ ಬಂದು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಧನ್ವೀರ್ಗೆ ಜಾಮೀನನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಬಹುಶಃ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ವಕೀಲರ ಜೊತೆಗೆ ಬಂದಿದ್ದಾರೆ, ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಧನ್ವೀರ್ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಜೈಲು ವಿಡಿಯೋ ವೈರಲ್ ವಿಚಾರಕ್ಕೆ ನಟ ಧನ್ವೀರ್ಗೂ ಕೂಡ ಹಾಗೂ ನಟ ಧನ್ವೀರ್ಗೆ ಏನು ಸಂಬಂಧ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ದರ್ಶನ್ಗೆ ಜೈಲಿನಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂಥೇಳಿ ಧನ್ವೀರ್ ಆಕ್ರೋಶಗೊಂಡಿರುವಂಥದ್ದು ಕೂಡ ಆಗಿತ್ತು. ಯಾಕೆಂದರೆ ದರ್ಶನ್ ಈಗಾಗಲೇ ಕೋರ್ಟ್ ಮೂಲಕವಾಗಿ ವಿನಾಯಿತಿಯನ್ನು ಪಡ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದರು. ಆದರೆ ಅದರ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಆಕ್ರೋಶ ಸಿಟ್ಟಿನಿಂದಲೇ ಜೈಲಿನ ವಿಡಿಯೋಗಳ ವೈರಲ್ ಮಾಡಿದ್ರಾ ಧನ್ವೀರ್ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಬಲವಾದ ಅನುಮಾನ ಮತ್ತು ಅದಕ್ಕೆ ಪೂರಕವಾಗಿರುವಂಥ ಒಂದಿಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಸುಮ್ಮನೆ ಕಲೆ ಹಾಕದೆ ಅವ್ರನ್ನ ಬೆಳಗಿನ ಜಾವ 3 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಧನ್ವೀರ್ನನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಧನ್ವೀರ್ ಏರ್ಪೋರ್ಟ್ನಲ್ಲಿದ್ದರು. ಏರ್ಪೋರ್ಟ್ನಿಂದ ಧನ್ವೀರ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. CCB ಪೊಲೀಸರು ಸಿಕ್ಕಿ ಬೀಳೋ ಭಯದಿಂದ ಪರಾರಿಯಾಗೋದಕ್ಕೆ ಧನ್ವೀರ್ ಪ್ಲ್ಯಾನ್ ಮಾಡಿದ್ರಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾವ ಕಾರಣಕ್ಕೆ ಅವರು ಏರ್ಪೋರ್ಟ್ಗೆ ಹೊರಟಿದ್ರು ಅಂಥೇಳಿ. ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟು ಮಾಡಿಕೊಂಡ್ರಾ ಧನ್ವೀರ್ ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂತಹ ಸಾಮಾನ್ಯ ಪ್ರಶ್ನೆ. ಯಾಕಂದರೆ
ದರ್ಶನ್ ಜೊತೆಗಿನ ಉಸಿರು ಇರೋವರೆಗೂ ಕೂಡ ನಿಲ್ತೀನಿ, ದರ್ಶನ್ ಜೊತೆಗೆ ಉಸಿರು ಇರೋವರೆಗೂ ಕೂಡ ನಿಲ್ತೀನಿ ಅಂತೇಳಿ ಪೋಸ್ಟನ್ನು ಧನ್ವೀರ್ ಹಾಕ್ಕೊಂಡಿದ್ದಾರೆ. ಹಾಗಾದರೆ ಈ ಪೋಸ್ಟನ್ನು ಹಾಕಿದ್ದು ಯಾಕೆ, ಯಾರು ಹಾಕಿರೋದು? ಸ್ವತಃ ಧನ್ವೀರೇ ಹಾಕಿದ್ರಾ? ದರ್ಶನ್ ಜೊತೆಗೆ ಇರೋವರೆಗೂ ಕೂಡ ಉಸಿರಿರೋವರೆಗೂ ಕೂಡ ನಿಲ್ತೀನಿ ಅಂತಕೊಂಡು ಹೇಳ್ಕೊಂಡಿದ್ದಾರೆ. ಹಾಗೆ ಹೇಳ್ಕೊಂಡೇ ಅವರು ವಿಡಿಯೋವನ್ನು ವೈರಲ್ ಮಾಡಿಸಿದ್ರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಏನೇ ಆಗಲಿ, ಈ ಪ್ರಕರಣ ಧನ್ವೀರ್ ಮೂಲಕವಾಗಿಯೇ ಹೊರಗೆ ಬಂದರೂ ಕೂಡ ಅದು ಜೈಲಿನಲ್ಲಿರುವಂಥ ಅಕ್ರಮವನ್ನು ಬಯಲುಗೆಳೆಯೋದರಲ್ಲಿ ಬಹಳ ದೊಡ್ಡ ಸಾಕ್ಷ್ಯವಾಗಿ ಈ ವೈರಲ್ ವಿಡಿಯೋ ಸಿಗ್ತಾ ಇದೆ. ಅದು ಅವರ ಉದ್ದೇಶ ಏನೇ ಆಗಿರ್ಬೋದು, ಅವರು ಯಾವುದೇ ಉದ್ದೇಶದಿಂದ ಒಂದು ವೇಳೆ ನಿಜಕ್ಕೂ ಧನ್ವೀರ್ ಅವರೇ ಇದನ್ನು ವಿಡಿಯೋವನ್ನು ಪಡ್ಕೊಂಡು ವೈರಲ್ ಮಾಡಿದ್ರು ಅನ್ನೋಂಥ ಅವರ ಉದ್ದೇಶ ಏನೇ ಆದರೂ ಕೂಡ ಇದರಿಂದಾಗಿ ಒಂದು ಲಾರ್ಜರ್ ಗುಡ್ ಅನ್ನುವಂಥದ್ದು ಆಗ್ತಾ ಇದೆ. ಒಂದು ಒಳ್ಳೆಯ ಕೆಲಸ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ತಪ್ಪು ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅವಕಾಶ ಆಗುತ್ತೆ, ಜೈಲುಗಳ ಸುಧಾರಣೆಗೆ ಅವಕಾಶ ಆಗುತ್ತೆ. ಇದನ್ನು ಸರ್ಕಾರ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆಗಿರುವಂಥದ್ದು.